ನಮಸ್ಕಾರ, ನಾನು ನಿಮ್ಮ ಅಮಿತಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ನಾಯಿಂದ ನಮ್ಮ ಹಿತ್ತಲಲ್ಲಿ ಬೆಳೆದ ಮದ್ರಂಗಿದೆ ಸೊಪ್ಪನ್ನ ತಕೊಂಡು ತಲೆ ಕೂದಲಿಗೆ ಹೆಂಗೆ ಹೇರ್ ಪ್ಯಾಕ್ ಹಾಕೋದು ಅಂತ ತೋರಿಸಿಕೊಡ್ತಾಳೆ. ಹಂಗಾರೆ ಬನ್ನಿ ಮದ್ರಂಗಿ ಸೊಪ್ಪು ಕೊಯ್ಕೊಂಡು ಬರಮ್ಮ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಂಗಾರೆ ಬನ್ನಿ ಮದ್ರಂಗಿ ಸೊಪ್ಪು ಕೊಯ್ಕೊಂಡು ಬರಮ್ಮ. ಇದುವೇ ನೋಡಿ ಮದ್ರಂಗಿದೆ. ಇದರ ಸುಲಭವಾಗಿ ನಾವಿಗೆ ಬೆಳೆಸಿಕಣಕ್ಕೆ ನಾವಿಗೆ ಇದರ ಅದು ಇದು ಅಂತ ಮಾಡೋಕ್ಕಂತೇನು ಪೂಜೆ ಇಲ್ಲ. ಒಂದು ಸಪೂರದ ಗೆಲ್ಲು ತಗೊಂಡು ಊರಿಗೆ ಬಿಟ್ಟಾರೆ ಆಯ್ತು, ಲಾಯ್ಕಿ ಬೆಳ್ಕೊಂಡದೆ. ಮತ್ತು 1 ವರ್ಷಲ್ಲೇ ದೊಡ್ಡದಾದ ಇದ್ರ ಎಲೆ ಕೂಡ ಲಾಯ್ಕಿ ಬಂದದೆ 1 ವರ್ಷಲ್ಲೇ. ಆಗಲೇ ನಾವಿಗೆ ತೆಕ್ಕಣಕ್ಕೆ. ಮತ್ತು ಮದ್ರಂಗಿ ಸೊಪ್ಪನ್ನ ಹೇರ್ ಪ್ಯಾಕ್ ಕೂದಲು ಹಣ್ಣದವೇ ಹಾಕೋಗಂತ ಏನಿಲ್ಲ. ಸಣ್ಣ ಮಕ್ಕಳಿಗೆ ಕೂಡ ಹಾಕೋಕ್ಕೆ ಕೂದಲು ಸಹ ಲಾಯ್ಕಿ ಬೆಳವಣಿಗೆ ಬಂದದೆ. ಮತ್ತು ಡ್ಯಾಂಡ್ರಫ್ ಕೂಡ ಆದಲೆ, ಮತ್ತು ಕೂದಲು ಉದುರುದು ಕೂಡ ಕಡಿಮೆ ಆದೆ. ಕೂದಲು ಮತ್ತು ಸ್ವಲ್ಪ ಶೈನಿಂಗ್ ಆಗಿ ಒಂದು ಸ್ವಲ್ಪ ಕಲ್ಲರ್ ಕೂಡ ಬಂದದೆ. ಹಿಂಗೆ ಬಿಸಿಲಿಗೆಲ್ಲ ಹೋಗೋಣ ಸ್ವಲ್ಪ ಶೈನಿಂಗ್ ಆಗಿ ಕಲರ್ ಬಂದದೆ, ಲಾಯ್ಕ್ ಕಂಡದೆ. ಯಾರು ಕುಡಿದ್ರೆ ಹಾಕೋಕ್ಕೆ ಕೂದಲಿಗೆ ತುಂಬಾ ಒಳ್ಳೆಯದು ಕೂಡ. ಮದ್ರಂಗಿ ಹಾಕೋಕೆ ಹಾಕೋಣ ಅಷ್ಟೇ. ಆ ದಿನ ತಲೆ ಕೂದಲಿ ಎಣ್ಣೆ ಏರಿಕೆ ಬತ್ತೆ, ಎಣ್ಣೆನ ಲಾಯ್ಕ್ ತೆಗ್ದಿರೋಕು. ಮತ್ತು ಮದ್ರಂಗಿ ಹಾಕಿದ ಮೇಲೆ ಒಂದು 4-5 ಗಂಟೆ ಅಷ್ಟೊತ್ತು ಬಿಟ್ಟು ತಲೆ ಕೂದಲನ್ನ ಹಾಗೇ ಮೀದುಕೊಳಕು. ಸಾಬೂನಾಗಲಿ ಶಾಂಪಾಗಲಿ ಎಂತ ಸಹ ಹಾಕಿಕ್ಕೆ ಬತ್ತು. ಮತ್ತು ಮರ್ದಿನ ಲಾಯ್ಕಿ ಎಣ್ಣೆ ಹಾಕಿ ಶಾಂಪು ಅಥವಾ ಸೋಪು ಮುನಿ ಹಾಕಿ ಲಾಯ್ಕಿ ತಲೆ ಮೀದುಕೊಳಕ್ಕೆ. ಮೊದಲಿನ ದಿನ ಎಂತ ಹಾಕಿಕ್ಕೆ ಬತ್ತು, ಸೋಪಾಗಲಿ ಶಾಂಪಾಗಲಿ ಎಂತ ಸಹ ಹಾಕಿಕ್ಕೆ ಬತ್ತು. ಇಲ್ಲಿ ಮದ್ರಂಗಿ ಸೊಪ್ಪು ತಗೊಂಡೋಳೆ. ಮದ್ರಂಗಿ ಸೊಪ್ಪನ್ನ ಕೊಯ್ಕೊಂಡು ಅದರ ದಂಡೆಲ್ಲ ತೆಗೆದು ಸೊಪ್ಪನ್ನ ತೊಳ್ಕೊಂಡು ಇಸ್ಕೊಂಡೋಳೆ. ಹಾಗೆ ದಾಸವಾಳ ಸೊಪ್ಪು, ಯಾವುದೇ ದಾಸವಾಳ ಅದೇ, ಕೆಂಪು ದಾಸವಾಳ ಇದ್ದರೆ ಒಳ್ಳೆಯದೇ. ಹಾಗೆ ದಾಸವಾಳ ಹೂ ಕೂಡ ಹಾಕೋಕ್ಕೆ ತೊಂದರೆ ಇಲ್ಲ. ಇದರ ಸಹ ಅಷ್ಟೇ ಲಾಯ್ಕ್ ತೊಳ್ಕೊಂಡೋಳೆ. ಮತ್ತು ಅರ್ಧಂದ 2 ತುಂಡು ಮಾಡಿಕೊಂಡೋಳೆ. ನಿಂಬೆ ಅರ್ಧ ತುಂಡು, ಸಣ್ಣದು 2 ತುಂಡು. ಹಾಗೆ ಇಲ್ಲಿ ನೆಲ್ಲಿಕಾಯಿ ಹುಡಿ. ನಿಮ್ಮ ಹತ್ರ ಇದು ಮೆಡಿಕಲ್ಲೆಲ್ಲ ಸಿಕ್ಕಿದೆ. ನಿಮ್ಮ ಹತ್ರ ನೆಲ್ಲಿಕಾಯಿ ಹುಡಿ ಇಲ್ಲದ್ರೆ ಇಡೀ ಹಸಿ ನೆಲ್ಲಿಕಾಯಿ ಸಾಕಕ್ಕೆ. ಒಂದು ವೇಳೆ ನೆಲ್ಲಿಕಾಯಿ ಹಾಕದೆ ಕೂಡ ಮಾಡೋಕ್ಕೆ ಇಷ್ಟರಲ್ಲೇ ಮಾಡಿಕಣಕ್ಕೆ. ಮೊಸರು ಸೇರಿಸಿಕಣಕ್ಕೆ ಬೇಕು ಅಂತಿದ್ದಾರೆ. ನೆಲ್ಲಿಕಾಯಿಯ ಬದಲು ಮೊಸರು ಸಹ ಸೇರಿಸಿಕಣಕ್ಕೆ. ನಿಂಬೆ ಹುಳಿ ಇಷ್ಟ ಇಲ್ಲದಿದ್ದರೆ ಇದರ ಸಹ ಸ್ಕಿಪ್ ಮಾಡೋಕ್ಕೆ, ಇದರ ಬದಲು ಮೊಸರು ಸೇರಿಸಿಕಣಕ್ಕೆ. ಇನ್ನು ಇದರಿಂದಲೇ ಮಿಕ್ಸರ್ ಜಾರಿಗೆ ಹಾಕಿ ನೈಸ್ ಕಟ್ಕೊಳಮ್ಮ. ನಿಂಬೆನ ಹಿಂಗೆ ಇಡಿಯ ಹಾಕಿನೆ. ಇದರ ರಸ ಎಂತಲ್ಲ, ಇದರ ಚೋಲಿ ಸಮೇತ ಹಾಕಿನೆ. ನಿಂಬೆನ ಚೋಲಿ ಸಮೇತ ಹಾಕೊಂಬೋದು. ನಿಂಬೆ ಕೆಲವಕ್ಕೆ ಇಷ್ಟ ಇಲ್ಲ ಇದ್ರೆ ಸ್ಕಿಪ್ ಮಾಡೋಕೆ, ಅದರ ಬದಲು ಮೊಸರು ಹಾಕಿ ಕಣಕ್ಕೆ. ಈಗ ಇದರ ತುಂಬ ನೀರು ಕಡಿಯೋಕ್ಕಿಲ್ಲ, ಗಟ್ಟಿಯೇ ಕಡ್ಕೊಂಡು ಹೋಗು. ಇಲ್ಲ ನೀರು ಕಡ್ದರೆ ಹಾಕಿದ ಮೇಲೆ ತಲೆ ಕೂದಲಂದೆಲ್ಲ ಅದರಲ್ಲಿ ಅರ್ಕೊಂಡು ಬಂದದೆ. ಇಲ್ಲಿ ಮದ್ರಂಗಿ ಸೊಪ್ಪನ್ನ ಕಡ್ಕೊಂಡಾತು. ಎಷ್ಟು ಸಣ್ಣ ಅದೇ ಅಷ್ಟು ಸಣ್ಣಕ್ಕೆ ಕಡ್ಕೊಳೋಕು. ಮತ್ತು ಒಮ್ಮೆಗೆ ಮಿಕ್ಸರ್ ಜಾರಿಗೆ ಸೊಪ್ಪನ್ನ ಹಾಕಿ ಕಡಿಯೋದು ಬೇಡ. ಅಂದರೆ ನಾವು ಇಲ್ಲಿ ಮಿಕ್ಸರ್ ಜಾರ್ ತಿರುಗಿಕ್ಲೆ, ಹಾಗಾಗಿ ಸ್ವಲ್ಪನೇ ಸೊಪ್ಪು ಹಾಕಿ ಕಡ್ಕೊಂಡು ಬರೋಕು. ನೋಡಿ ಇಷ್ಟು ಗಟ್ಟಿ ಬೇಕು. ತೆಳ್ಳಂಗೆ ಮಾಡಿಕ್ಕಿಲ್ಲ, ಇಷ್ಟು ಗಟ್ಟಿ ಬೇಕು. ತೆಳ್ಳಗೆ ಮಾಡಿದ್ರೆ ಕೂದಲದೆಲ್ಲ ಅದು ಅರ್ಕೊಂಡು ಬಂದದೆ. ಮತ್ತು ನಾವು ಈಗ ಮಿಕ್ಸರ್ ಜಾರಿಗೆ ಹಾಕೋಣ ಒಮ್ಮೆಗೆ ಸೊಪ್ಪನ್ನ ಹಾಕಿ ಕಡಿಯೋದು ಬೇಡ. ಅಂದರೆ ಮಿಕ್ಸರ್ ಜಾರ್ ತಿರುಗುದಿಲ್ಲ, ಸ್ವಲ್ಪನೇ ಸೊಪ್ಪನ್ನ ಹಾಕಿ ಕಡ್ಕೊಂಡು ಬಂದರೆ ಆಗ್ತದೆ. ಸ್ವಲ್ಪ ನೀರು ಸೇರಿಸಿಕೊಂಡ್ರೆ ಆಗ್ತದೆ. ನೀರ ಮೊಸರ ಎಂತ ಬೇಕಾದ್ರೆ ಸೇರಿಸಿಕಣಕ್ಕೆ. ಇನ್ನಿದನ್ನು ನಾವು ಅರ್ಧ ಗಂಟೆ ಹಿಂಗೆ ನೇಸಮ, ಆಮೇಲೆ ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಆಗ್ತದೆ. ಇಲ್ಲಿ ನೋಡಿ ಮಿಕ್ಸರ್ ಜಾರಿಂದ ತೆಗಿಯಕ್ಕೆ ಹಾಕನೇ ಎಷ್ಟು ಕಲರ್ ಬಂತು. ಇನ್ನೊಂದು ಸ್ವಲ್ಪ ಹೊತ್ತು ಕೈಯಲ್ಲಿ ಇದ್ದರೆ ಅಂದರೆ ಎಷ್ಟು ಕಲರ್ ಬಂತು ನೋಡಿ. ಕೂದಲ ಸುರುಬೆಲ್ಲ ಹಾಕಿ ಬಾಚ್ಕೊಡು. ಕೂದಲಿದ್ದ ಚಿಕ್ಕನೆಲ್ಲ ತಕೊಂಡು ನೋಡಿ. ಮದ್ರಂಗಿ ಕಲಸಿ ಅರ್ಧ ಗಂಟೆ ಆಗ್ತದೆ. ಎಷ್ಟು ಗಟ್ಟಿ ಉಂಟು. ಒಂದು ಸ್ವಲ್ಪ ನೀರು ಹಾಕಿ, ಅಂದರೆ ಇಷ್ಟು ಗಟ್ಟಿ ಬೇಡ, ಒಂದು ಸ್ವಲ್ಪ ನೀರು ಹಾಕಿ ಹದ ಮಾಡಿಕೊಂಡ್ರೆ ಆಗ್ತದೆ. ಜಾಸ್ತಿ ನೀರು ಮಾಡಿಕೆ ಬರ್ತದೆ, ಇಷ್ಟಾದ್ರೆ ಸಾಕು. ಇದರಿಂದ ಹಾಕಿ ಕಣಪ್ಪ. ಸುರುಗಿ ಕೂದಲದ ಚಿಕ್ಕಲ್ಲ ಹಾಕಿ ತೆಗೆದು ಹಾಕಿ ಕಣಕು. ಕೂದಲ ಲೇಯರ್ ತಗೊಳಕು.
ಹಾಕೇನೆ ಹಿಂಗೆಲ್ಲ ಹಾಕಿ ಹಾಕ್ತೇನೆ ಅಂತಾರೆ. ಇನ್ನೊಂದು ಲೇಯರ್ ತಗೊಳ್ಬೇಕು. ಹೀಗೆ ಲೇಯರ್ ತಗೊಂಡು ಕೂದಲು ಹಿಂಗೆ ಹಾಕೊಂಡು ಬಂದು ಇಲ್ಲಿ ವಾಪಸ್ ಈಚೆ ಸೈಡಿಂದ ಹಿಂಗೆ ತಗೊಳ್ಬೇಕು. ಇಲ್ಲಿ ಒಂದು ಸೂಡಿ ನಮಗೆ ಹಾಕೋಣ. ಮಿಯಕನಸ ಅಷ್ಟೇ ಒಂದೊಂದೇ ಲೇಯರ್ನ ಬಿಡಿಸಿಕೊಂಡು ಮಿದ್ಕೊಂಡ್ರೆ ಅತ್ತೆ, ಇಲ್ಲಾರ ಒಮ್ಮೆಗೆ ಬಿಡಿಸಿಕೊಂಡ್ರೆ ಚಿಕ್ಕದು, ಒಂದೊಂದೇ ಲೇಯರ್ನ ಬಿಡಿಸಿಕೊಂಡು ಮಿದ್ಕೊಂಡು ಬಂದರೆ ಅತ್ತೆ. ಒಂಚೂರು ಚೂರು ಹಾಕೊಂಡ್ರೆ ಅತ್ತೆ. ಯಾಗಳು ಮದ್ರಂಗಿ ಹಾಕಿ ಇನ್ನೊಬ್ಬರ ಅಲ್ಪ ತಗೊಂಡ್ರೆ ಹಿಂಗೆ ಬರಬೇಕು, ಮುಂದೆ ಬರಕ್ಕೆ ಹಿಂಗೆ ಬರಕ್ಕ ಹಿಂಗೇನೆ ಎಲ್ಲದರ ಮಾಡಿಕೊಂಡು ಬಂದರೆ ಅತ್ತೆ. ಒಂದೊಂದು ಲೇಯರ್ ತೆಗಿಯೋದು. ಕೈಗೆ ಮಾತ್ರ ಗ್ಲೌಸ್ ಹಾಕಿಕೊಳ್ಳಬೇಕು, ಇಲ್ಲರ ಕಲರ್ ತುಂಬ ಬರ್ತದೆ, ಕೈ ಪೂರ್ತಿ ಕೆಂಪು ಬರ್ತದೆ. ಮದ್ರಂಗಿ ಹಾಕಿ ಒಂದು 2 ರಿಂದ 3-4 ಗಂಟೆ ಸಲ ಹಾಕಿ ಕಲರ್ ಬಂದದೆ. ತುಂಬ ಡ್ರೈ ಹಾಕಿ ಬಿಡ್ತೀವಿ ಬತ್ತು. ತುಂಬ ಡ್ರೈ ಆದರೆ ಕೂದಲಲ್ಲಿ ಒಂಥರ ಬರಂಟ್ ಕಟ್ಟಿದಂಗೆ ಅದೇ. ಬೆಳ್ಳಂಗಾದವು ಮಾತ್ರ ಹಾಕೋದು, ಕೂದಲು ಬೆಳ್ಳಂಗಾದವು ಮಾತ್ರ ಹಾಕೋ ಗೊತ್ತಿಲ್ಲ, ಮಕ್ಕ ಕೂಡ ಇದ್ರೆ ಹಾಕಕ್ಕೆ. ಒಂದೊಂದು ಕೂದಲು ಬೆಳ್ಳಂಗಾದವೆಲ್ಲ ಡೈ ಹಾಕೋದಕ್ಕಿಂತ ಈ ಮದ್ರಂಗಿ ಸೊಪ್ಪನ್ನ ಹಾಕೋದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಒಂದೊಂದು ಕೂದಲೆಲ್ಲ ಹಣ್ಣಾಗುತ್ತಲ್ಲ, ಅಂಥವು ಡೈ ಹಾಕೋದಕ್ಕಿಂತ ಈ ಮದ್ರಂಗಿ ಸೊಪ್ಪು ಹಾಕೋದು ಒಳ್ಳೇದು ಅಂತಾರೆ ನನಗೆ. ಅಂದರೆ ಡೈನ ಕೂದಲಿಗೆ ಮುಟ್ಟಿಸಿದ ಮೇಲೆ ಎಲ್ಲ ಕೂದಲು ಸಹ ಬಿಳಿಯಾದೆ ಅಂತ ಹೇಳೋದು. ಅದಕ್ಕೋಸ್ಕರ ಮದ್ರಂಗಿ ಸೊಪ್ಪು ಹಾಕಿರೇನೆ ಒಳ್ಳೆಯದು. ಅನಂತರ ಇಲ್ಲಿ ಉಳಿದರೆ ನಂದು ಕೂದಲು ಕೆಲವು ಮಾತ್ರ ಬೆಳ್ಳಂಗ ಉಂಟು ಅಷ್ಟೇ, ಇಲ್ಲಿ ಮಾತ್ರ ಒಂಚೂರು ಬೆಳ್ಳಂಗ ಉಂಟು. ಮತ್ತು ಇಲ್ಲೆಲ್ಲ ಹಾಕ್ಲೆ ಹಾಗಾಗಿ ಇಲ್ಲ ಮದ್ರಂಗಿ ಸೊಪ್ಪು ಸಹ ಖಾಲಿ, ಮದ್ರಂಗಿ ಸಹ ಖಾಲಿ ಅಂತ ನೋಡಿ. ಇನ್ನೊಂದು 3-4 ಗಂಟೆ ಬಿಟ್ಟು ಮೀದರೆ ಆಗ್ತದೆ.